ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 16ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಭ್ರಾಜಿಷ್ಣುರ್ಭೋಜನಂ ಭೋಕ್ತ ಸಹಿಷ್ಣುರ್ಜಗದಾದಿಜಃ ಅನಘೋ ವಿಜಯೋ ಜೇತ ವಿಶ್ವಯೋನಿಃ ಪುನರ್ವಸುಃ. ಭ್ರಾಜಿಷ್ಣು ಭೋಜನಂ ಭೋಕ್ತ ಸಹಿಷ್ಣು ಜಗದಾದಿಜಃ ಅನಘಃ ವಿಜಯಃ ಜೇತ ವಿಶ್ವಯೋನಿ ಪುನರ್ವಸುಃ. ಈ 10 ನಾಮಗಳು ಈ ಶ್ಲೋಕದಲ್ಲಿ ಇವೆ. ಮೊದಲನೆಯದ್ದು ಭ್ರಾಜಿಷ್ಣು. ಭ್ರಾಜಿಷ್ಣು ಅಂತಂದರೆ ಹೊಳಪಿನವನು, ಹೊಳೆಯುತ್ತಿರುವವನು, ಕಾಂತಿಯುಕ್ತನಾದಂಥವನು ಅಂತ. ಭ್ರಾಜಿಷ್ಣುರ್ದೀಪ್ತಿಮಾನ್ ಅಂತ ಅರ್ಥವನ್ನು ಹೇಳುತ್ತಾರೆ. ಭಗವಂತ ಈ ಜಗತ್ತಿನಲ್ಲಿ ಇರುವ ಅತ್ಯಂತ ಶ್ರೇಷ್ಠವಾದ ಹೊಳಪು ಅದು ಭಗವಂತನದ್ದು. ಸೂರ್ಯನಿಗೂ ಆ ಕಾಂತಿ ಇಲ್ಲ, ಚಂದ್ರನಿಗಿಲ್ಲ, ಅಗ್ನಿಗಿಲ್ಲ, ಉಳಿದ ಯಾವ ಕಾಂತಿಯಿಂದ ಕೂಡಿದ ಹೊಳಪಿನಿಂದ ಕೂಡಿದ ದೀಪ್ತವಾದ ವಸ್ತುಗಳಿಗೂ ಇಲ್ಲ. ಅವುಗಳಿಗೆಲ್ಲ ಬಂದದ್ದು ಭಗವಂತನಿಂದ. ನ ತದ್ಭಾಸಯತೆ ಸೂರ್ಯ ನ ಶಶಾಂಕಃ ನ ಪಾವಕಃ ಯದ್ಗತ್ವಾ ನನಿವರ್ತಂತೆ ತದ್ಧಾಮ ಪರಮಂ ಮಮ ಎಂಬುದಾಗಿ ಗೀತೆ ಹೇಳುವಂತೆ ಅತ್ಯಂತ ದೀಪ್ತವಾದ ವ್ಯಕ್ತಿ ಜಗತ್ತಿನಲ್ಲಿ ಇರುವುದು, ಅರ್ಥಾತ್ ಜಗತ್ತಿನ ನಿರ್ಮಾಪಕನಾದದ್ದು ಭಗವಂತ. ಅವನು ಭ್ರಾಜಿಷ್ಣು. ಭೋಜನಂ, ಅದೇ ಗೀತೆ ಇನ್ನೊಂದು ಶ್ಲೋಕವನ್ನು ಹೇಳುತ್ತದೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ. ನಾನು ಮಾಡ್ತಾ ಇರುವ ಅರ್ಪಣ ಇದೇ ಪರಬ್ರಹ್ಮ. ನಾನು ಕೊಡ್ತಾ ಇರುವ ಹವಿಸ್ಸು ಅದು ಪರಬ್ರಹ್ಮ. ಎಲ್ಲಿ ಕೊಡ್ತಾ ಇದ್ದೇನಲ್ಲ ಅಗ್ನಿ, ಅಲ್ಲಿ ಬ್ರಹ್ಮನಿದ್ದಾನೆ. ಹೀಗೆ ಸಕಲ ವಸ್ತುಗಳೂ ಅದು ಅದರೊಳಗಿರುವಂತಹ ಪರಬ್ರಹ್ಮನಿಗೆ ಸಮರ್ಪಿತವಾಗುವಂತಹದ್ದು. ಉಪಜೀವ್ಯತಃ ಯಾವುದನ್ನು ನಾವು ಉಪಜೀವನ ಮಾಡಲಿಕ್ಕೆ ಅವಲಂಬಿಸ್ತೇವೋ, ಯಾವುದು ಉಪಜೀವ್ಯ ಆಗಿದೆಯೋ, ಸರ್ವೈಹಿ ಭುಜ್ಯತೆ ಇತಿ ಭೋಜನಂ. ನಾವು ಊಟ ಮಾಡುವ ಎಲ್ಲ ಅನ್ನವೂ ಅದು ಭಗವಂತನದ್ದು. ಪ್ರತಿಯೊಂದು ಅನ್ನದಲ್ಲಿಯೂ ಭಗವಂತನ ಸ್ವರೂಪ ಇದೆ. ಅಂತಹ ನಮ್ಮಿಂದ ಉಪಭೋಗ ಮಾಡಲ್ಪಡುವ ಸರ್ವ ವಸ್ತುಗಳೂ ಭೋಜನ, ಅದೇ ಪರಮಾತ್ಮ. ಆ ಪರಮಾತ್ಮ ಇದ್ದದ್ದಕ್ಕಾಗಿ ನಾವು ಊಟ ಮಾಡುವ ಅನ್ನ ಅದು ರಕ್ತವಾಗ್ತದೆ, ಅದು ನಮಗೆ ಶಕ್ತಿಗೆ ಪೂರಕವಾಗ್ತದೆ. ಹೀಗಾಗಿ ಭೋಜನ ಅದು ಪರಮಾತ್ಮ, ಅರ್ಪಣ ಅದು ಪರಮಾತ್ಮ, ಹವಿಸ್ಸು ಅದು ಪರಮಾತ್ಮ. ಆ ಭೋಜನ ಮಾಡುವಾಗ ಪರಮಾತ್ಮನನ್ನೇ ಸ್ಮರಣ ಮಾಡಬೇಕು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಆ ಎಲ್ಲ ತರಹದ ಅನ್ನ ಅದು ನಮ್ಮ ದೇಹಕ್ಕೆ ಹೋದಾಗ ಅದು ನಮಗೆ ಉಪಯುಕ್ತವಾಗುವಂತೆ ಆಗಬೇಕು. ಅಂತಾದರೆ ಆ ಎಲ್ಲದರಲ್ಲಿ ಭಗವಂತನ ಅಸ್ತಿತ್ವ ಅದು ಅತ್ಯಂತ ಮುಖ್ಯವಾದದ್ದು. ಹೀಗಾಗಿ ಭೋಜನ ಇದು ಪರಮಾತ್ಮ. ಸಹಿಷ್ಣು, ಭಗವಂತನನ್ನು ಭಕ್ತಾಪರಾಧ ಸಹಿಷ್ಣು ಅಂತ ಕರೀತಾರೆ. ಶಿಶುಪಾಲನ 100 ತಪ್ಪುಗಳನ್ನು ಕ್ಷಮಿಸಿದಂತಹ ಭಗವಂತ, ಜಯ ವಿಜಯರು ಮಾಡಿದಂತಹ ಆ ತಪ್ಪಿಗೆ ಕ್ಷಮೆಯನ್ನು ನೀಡಿ ಶರಣು ಬಂದಂತಹ ಭಕ್ತರಿಗೆ
ಬೇಗನೆ ಮತ್ತೆ ಭಗವಂತನ ಭಕ್ತಿಯನ್ನು ಮಾಡುವ ಆ ಶಾಪದಿಂದ ವಿಮೋಚನವಾಗಿ ಬರುವಂತಹ ಅವಸ್ಥೆಗೆ ಕರೆದುಕೊಂಡು ಬರಲಿಕ್ಕೆ ಅವರ ತಪ್ಪುಗಳನ್ನು ಕ್ಷಮಿಸಿ ಅವರಿಗೆ ಯೋಗ್ಯವಾದ ವರವನ್ನು ಕೊಟ್ಟಂಥವನು ಭಗವಂತ. ಒಂದೇ ಎರಡೇ 10 ತಪ್ಪುಗಳನ್ನು ನಾವು ನಿತ್ಯದಲ್ಲಿ ಮಾಡುತ್ತೇವೆ. ನಮ್ಮ ಕರ್ಮಗಳ ಎಕ್ಸಾಕ್ಟ್ ಪಟ್ಟಿಯನ್ನು ಇಟ್ಟುಕೊಂಡು ಭಗವಂತ ಏನಾದರೂ ನಮಗೆ ಅದಕ್ಕೆ ತಕ್ಕುದಾದ ಫಲಗಳನ್ನು ಪೂರ್ಣವಾಗಿ ಕೊಡ್ತಾ ಹೋದ ಅಂತಂದರೆ, ಪೈ ಟು ಪೈ ಅಂತೇವಲ್ಲ, ಹಾಗೆ ಕೊಡ್ತಾ ಹೋದ ಅಂತಂದರೆ ಜೀವಿಗಳು ಯಾರೂ ಇಲ್ಲಿ ಬರಲಿಕ್ಕೆ ಯೋಗ್ಯರೇ ಅಲ್ಲ. ಎಲ್ಲರೂ ನರಕವೋ ಕೊನೆಯಲ್ಲಿ ಅಂಧತ್ತಮಸ್ಸೋ ಹೋಗಬೇಕು. ಎಲ್ಲೋ ಮಹಾನುಭಾವರಷ್ಟೇ ಸ್ವರ್ಗಾದಿಗಳನ್ನು ಕಾಣುತ್ತಾರೆ. ಆದರೆ ಎಷ್ಟೋ ನಮ್ಮ ತಪ್ಪುಗಳನ್ನು ಭಗವಂತ ಚಿಕ್ಕ ಚಿಕ್ಕದಾದ ಸೇವೆಗಳನ್ನು ಗಮನಿಸಿ, ಚಿಕ್ಕ ಚಿಕ್ಕದಾದ ಅನುಸಂಧಾನಗಳನ್ನು ಗಮನಿಸಿ, ಅವುಗಳನ್ನೆಲ್ಲ ಸಹಿಸಿ ಆ ತಪ್ಪುಗಳನ್ನು ಪರಿಹಾರ ಮಾಡಿ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡುತ್ತಾನೆ. ನಮ್ಮೆಲ್ಲರ ಅಪರಾಧಗಳನ್ನು ಸಹಿಸುವಂಥವನು ಪರಮಾತ್ಮ. ಆದ್ದರಿಂದ ಸಹಿಷ್ಣು ಅಂತ ಕರೀತಾರೆ. ದಾಸರದನ್ನೇ ಹೇಳಿದ್ದೆ ಅಲ್ಲ, ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮ ಅಪ್ಪನಲ್ಲವೇ ನೀನು ಅಂತ. ತಪ್ಪುಗಳನ್ನೆಲ್ಲ ನಾವು ಮಾಡಿದ್ದೇವೆ, ನಿನ್ನ ಹತ್ತಿರಕ್ಕೆ ಶರಣು ಬಂದಿದ್ದೇವೆ. ನಮ್ಮ ತಪ್ಪುಗಳನ್ನು ಪರಿಹಾರ ಮಾಡುವ ನಮ್ಮಪ್ಪ ತಿಮ್ಮಪ್ಪ ಅದು ನೀನು ಅಂತ. ಹೀಗಾಗಿ ಸಹಿಷ್ಣು. ತಪ್ಪುಗಳನ್ನು ಪರಿಹಾರ ಮಾಡುವಂತಹ ನೀನು ನಮ್ಮಪ್ಪನಾದರೆ ನಿನ್ನಪ್ಪನಾರು ಅಂತ ಕೇಳಿದರೆ ಅದಕ್ಕೆ ವಿಷ್ಣು ಸಹಸ್ರನಾಮದ ಮುಂದಿನ ನಾಮ ಉತ್ತರ ಕೊಡುತ್ತದೆ, ಜಗದಾದಿಜಃ. ಈ ಜಗತ್ತಿನ ಆದಿ, ಜಗತ್ತನ್ನು ಹುಟ್ಟಿಸಿದ್ದು, ಅರ್ಥಾತ್ ಜಗತ್ತಿನ ಪ್ರವರ್ತನ, ಅಲ್ಲಿರುವ ಜೀವಿಗಳು ಆಯಾ ಶರೀರಗಳನ್ನು ಪಡೆದದ್ದು ಸೃಷ್ಟಿಗೆ ಇರುವಂತಹ ದೇವತೆ ಬ್ರಹ್ಮನಿಂದ, ಚತುರ್ಮುಖ ಬ್ರಹ್ಮದೇವರಿಂದ. ಹೀಗಾಗಿ ಜಗದಾದಿ ಅಂದರೆ ಚತುರ್ಮುಖ ಬ್ರಹ್ಮದೇವರು. ಆ ಬ್ರಹ್ಮದೇವರೇ ಜಾಯತೆ, ಯಾರಿಂದ ಹುಟ್ಟಿದ್ದಾರೋ ಬ್ರಹ್ಮದೇವರ ತಂದೆ ಅಂತಹ ಭಗವಂತ. ಮತ್ತು ನಮ್ಮನ್ನೆಲ್ಲ ಹುಟ್ಟಿಸಿದ ಬ್ರಹ್ಮದೇವರೇ ನಮ್ಮೆಲ್ಲರಿಗೆ ಆದಿ ಅಂತ ನಾವು ತಿಳಿದುಕೊಂಡ್ರೆ, ಆ ಆದಿಗೆ ಆದಿಯಾಗಿರುವಂತಹ ಪರಮಾತ್ಮ, ಅವನಿಗೆ ಯಾವ ತಂದೆಯೂ ಇಲ್ಲ. ಆದ್ದರಿಂದ ಜಗತ್ತಿನ ತಂದೆ ಭಗವಂತ. ಜಗತ್ತಿನ ತಂದೆ ಅವನಿಗ್ಯಾವ ತಂದೆಯೂ ಇಲ್ಲ, ಅವನು ಅಜ, ಜಗದಾದಿಜಃ, ಬ್ರಹ್ಮನ ತಂದೆಯಾದಂತಹ ಪರಮಾತ್ಮ. ಅನಘಃ, ಅಘ ಅಂದರೆ ದೋಷಗಳು, ಯಾವ ದೋಷಗಳೂ ಇಲ್ಲ ಆ ಭಗವಂತನಿಗೆ. ನ ವಿದ್ಯತೆ ಅಘಂ ಪಾಪಂ, ಅಂತಹ ಭಗವಂತ ಅನಘ ಅಂತ ಕರೆಸಿಕೊಳ್ಳುತ್ತಾನೆ. ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಸಹಿಸಿ ಅನುಗ್ರಹ ಮಾಡುತ್ತಾನೆ. ಅಂದ ಮೇಲೆ ಅವನಿಗ್ಯಾವ ತಪ್ಪುಗಳು, ಅವನಿಗ್ಯಾವ ದೋಷಗಳು ಇವೆಯಾ ಅಂತ ಕೇಳಿದರೆ ಇಲ್ಲ. ಭಗವಂತ ಅಘರಹಿತ, ಪಾಪರಹಿತ, ದೋಷ ದೂರ. ಅಂತಹ ಭಗವಂತನನ್ನು ಅನಘ ಅಂತ ಕರೀತಾರೆ. ವಿಜಯ, ಜೇತ ಅಂತ 2 ಶಬ್ದಗಳು. ವಿಜಯ ವಿಶೇಷೇಣ ಜಯ ಯಸ್ಯ ಸಹ. ಅನೇಕ ಭಾರೀ ಭಾರೀ ರಾಕ್ಷಸರು, ಯಾರಿಗೆಲ್ಲ ಬ್ರಹ್ಮದೇವರ ರುದ್ರದೇವರ ವರಗಳಿವೆಯೋ ಆ ಎಲ್ಲ ವರಗಳಿಂದ ಬಲಿತ ಸಾವಿರಾರು ರಾಕ್ಷಸರನ್ನು ವಿಶೇಷವಾಗಿ ಸಂಹಾರ ಮಾಡಿದಂತಹ ಭಗವಂತ ಜಯಶೀಲನಾಗಿದ್ದಾನೆ. ಅವನು ವಿಜಯ. ಜೇತ, ಯಾವ ಕಾಲಕ್ಕೂ ಎಲ್ಲರಿಂದಲೂ ಜಯಶೀಲನಾಗಿದ್ದಾನೆ. ಉತ್ಕೃಷ್ಟ, ಜಯ ಅನ್ನೋದಕ್ಕೆ ಉತ್ಕೃಷ್ಟ ಅಂತನ್ನುವ ಅರ್ಥ. ಉತ್ಕೃಷ್ಟನಾಗಿದ್ದಾನೆ, ಜೇತ ಜಯಶೀಲನಾಗಿದ್ದಾನೆ. ಉತ್ಕೃಷ್ಟ ಭಗವಂತನ ಉತ್ಕೃಷ್ಟ ರೂಪ. ಆದ್ದರಿಂದ ಜಯಶೀಲತ್ವಾತ್ ಜೇತ ಅಂತ. ವಿಶ್ವಯೋನಿ, ವಿಶ್ವಯೋನಿ ಹಿಂದೊಮ್ಮೆ ಈ ಶಬ್ದ ಬಂದಿದೆ.
ಮಮ ಯೋನಿ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂತ ಗೀತೆ ಹೇಳುತ್ತದೆ. ವಿಶ್ವಯೋನಿ, ಯೋನಿಹಿ ಅಂತಂದರೆ ಮೂಲ. ಯಾವ ಭಗವಂತ ಇಡೀ ಜಗತ್ತಿಗೆ ಮೂಲನಾಗಿ ಇದ್ದಾನೋ, ಅವನಿಗೆ ಯಾವ ಮೂಲವೂ ಇಲ್ಲವೋ ಅಂತಹ ವಿಶ್ವಕ್ಕೇನೆ ಸ್ವಾಮಿಯಾದ, ವಿಶ್ವದ ತಾಯಿಯಾಗಿ, ಆ ವಿಶ್ವದ ಮೂಲ ಧಾತುವಾಗಿ ಇರುವಂತಹ ಪರಮಾತ್ಮನನ್ನು ವಿಶ್ವಯೋನಿಹಿ ಅಂತ ನಾವು ಚಿಂತನೆ ಮಾಡಬೇಕು. ಪುನರ್ವಸು, ಇದು ಒಂದು ನಕ್ಷತ್ರದ ಹೆಸರು, ತುಂಬ ಸುಂದರವಾದ ಹೆಸರು. ಈ ಹೆಸರನ್ನು ಭಗವಂತ, ಆ ಹೆಸರಿನಿಂದ ಪ್ರಖ್ಯಾತ ಆ ಭಗವಂತನನ್ನು ಹಾಗೆ ಚಿಂತನೆ ಮಾಡಬೇಕು. ಪುನಃ ಪುನಃ ವಸು ದ್ರವ್ಯಂ ಯಸ್ಮಾತ್ ಸಹ ಪುನರ್ವಸು. ಪರಮಾತ್ಮ ಮತ್ತೆ ಮತ್ತೆ ಸಂಪತ್ತನ್ನು ಕೊಡುತ್ತಾನಂತೆ. ನಾವು ಏನು ಮಾಡುತ್ತೇವೋ, ನಾವು ಏನು ಸಂಪತ್ತನ್ನು ದಾನ ಮಾಡುತ್ತೇವೋ, ಕೊಟ್ಟದ್ದನ್ನು ಅನಂತ ಮಾಡಿ ಮಾಡಿ ಮತ್ತೆ ಮತ್ತೆ ಕೊಡುವ ಭಗವಂತ ಪುನರ್ವಸುಹು ಅಂತ ಅನ್ನಿಸಿಕೊಳ್ಳುತ್ತಾನೆ. ನಾವು ಯಾಕೆ ದಾನವನ್ನು ಮಾಡಬೇಕು ಯೋಗ್ಯ ವ್ಯಕ್ತಿಗಳಿಗೆ ಅಂತಂದರೆ, ಆ ಯೋಗ್ಯ ವ್ಯಕ್ತಿಗಳಲ್ಲಿ ಪರಮಾತ್ಮನೇ ಇದ್ದು ಅದನ್ನು ಸ್ವೀಕಾರ ಮಾಡುತ್ತಾನೆ. ನಾವು ಪರಮಾತ್ಮನಿಗೆ ಯಾವ ದ್ರವ್ಯಗಳನ್ನು ಭಕ್ತಿಯಿಂದ ಸಮರ್ಪಣೆ ಮಾಡುತ್ತೇವೋ, ಅದು ಪಂಚಾಮೃತಕ್ಕೆ ಬೇಕಾಗುವ ಹಾಲು, ಮೊಸರು, ತುಪ್ಪವೋ, ಜೇನುತುಪ್ಪವೋ, ಹಣ್ಣುಗಳೋ, ಅಡುಗೆಯೋ, ಪೂಜೆಯಲ್ಲಿ ಬೇಕಾಗುವ ಹೂವೋ, ಪತ್ರವೋ, ಪುಷ್ಪವೋ, ಫಲವೋ, ನೀರೋ, ಏನನ್ನು ಸಮರ್ಪಣೆ ಮಾಡುತ್ತೇವೋ ಅದನ್ನು ಅನಂತ ಮಡಿ ಮಾಡಿ ಕೊಡುವ ಪರಮಾತ್ಮ ಪುನಃ ಪುನಃ ಸಂಪತ್ತನ್ನು ನಮಗೆ ಕೊಡುತ್ತಾನೆ. ಒಮ್ಮೆ ನಾವು ಕೊಟ್ಟರೆ ಅನಂತ ಬಾರಿ ನಮಗೆ ಅದನ್ನು ಕೊಟ್ಟು ಅನುಗ್ರಹ ಮಾಡುವ ಸ್ವಾಮಿ ಪರಮಾತ್ಮ. ಆದ್ದರಿಂದ ಪುನರ್ವಸುಹು. ನಾವೆಲ್ಲ ಒಮ್ಮೆ ಕಷ್ಟ ಬಂದಾಗ ಬಹಳ ಕುಗ್ಗಿಬಿಡುತ್ತೇವೆ. ಭಗವಂತ ಒಮ್ಮೆ ನಮಗೆ ಸಂಪತ್ತನ್ನು ಕೊಟ್ಟು ನೋಡುತ್ತಾನೆ. ಆ ಸಂಪತ್ತನ್ನು ನಾವು ಸರಿಯಾದ ಕ್ರಮದಲ್ಲಿ ಭಗವಂತನಿಗಾಗಿ ಬಳಸಿದೆವು ಅಂತಂದರೆ ನಮಗೆ ಮತ್ತೆ ಮತ್ತೆ ಸಂಪತ್ತನ್ನು ಕೊಡುತ್ತಾನೆ. ಕಷ್ಟ ಬಂದಾಗ ಮತ್ತೆ ಭಗವಂತ ಪರೀಕ್ಷೆ ಮಾಡುತ್ತಾನೆ, ಇವನಿಗೆ ವಸು ಮತ್ತೆ ಮತ್ತೆ ಕೊಡುವುದಕ್ಕೆ ಯೋಗ್ಯನೋ ಅಲ್ಲವೋ ಅಂತ. ಕಷ್ಟ ಬಂದಾಗ ಭಗವಂತನನ್ನು ಬೈದು ಬಿಟ್ಟರೆ, ಇಲ್ಲ ಇವನು ವಸುವನ್ನು ಮತ್ತೆ ಮತ್ತೆ ತೆಗೆದುಕೊಳ್ಳುವ ಯೋಗ್ಯತೆ ಇಲ್ಲದವನು ಅಂತ ಹೇಳಿ, ಆ ಕಷ್ಟ ಬಂದಾಗ ಭಗವಂತನನ್ನು ನೆನೆಯದೇ ಇರುವಂಥವರಿಗೆ ಮತ್ತೆ ಕಷ್ಟಗಳನ್ನು ಕೊಟ್ಟು ಬಿಡುತ್ತಾನೆ. ನಾವು ಕಷ್ಟ ಬಂದಾಗ ಭಗವಂತನನ್ನು ನೆನೆದರೆ ನಮ್ಮಿಂದ ಹೋದ ಸಂಪತ್ತು ಮತ್ತೆ ಮತ್ತೆ ಮರಳಿ ಬರ್ತದೆ. ಇದು ಭಗವಂತನ ಅನುಗ್ರಹದ ಲಕ್ಷಣ. ಇದು ಪುನರ್ವಸುಹು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇಂತಹ 10 ನಾಮಗಳಿಂದ ಸ್ತುತ್ಯನಾದ ಪರಮಾತ್ಮನನ್ನು ನಾವು ಈ ಶ್ಲೋಕದಿಂದ ಸ್ಮರಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.